ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇದ್ದೀರಿ ರೈತರು ಬೆಳೆದಂಥ ಈಗ ಸಾಂಬಾರು ಸೊಪ್ಪು ಅಂತಾರೆ ಹಾಸನಗಡದಲ್ಲಿ, ಕೊತ್ತಂಬರಿ ಸೊಪ್ಪು ಅಂತೂ ಕೂಡ ಗೊತ್ತಿದೆ. ಈ ಬೆಳೆ ಬೆಳೆಯೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಮಗೆ ಗೊತ್ತಿದ್ದಾಗೆ ವರ್ಷದಲ್ಲಿ 2 ಬೆಳೆ ಬೆಳಿಬೋದು. ತಳಿಗಳು ಒಂದು 2-3 ತಳಿ ಇದೆ, ಕೆಲವೊಂದು ಲೋಕಲ್ ತಳಿಗಳು ಕೂಡ ಇದೆ. ಇದು ನೋಡೋಕ್ಕೆ ಇಂಪ್ರೂವ್ಡ್ ತಳಿ ಅಂತ ಕಾಣುತ್ತೆ. ನಮಗೆ ಅರ್ಕ ಈಶಾ ಅಂತ ಒಂದು ಬರುತ್ತೆ, ಅದೇ ರೀತಿ DWD 3 ಅಂತ ಒಂದು ತಳಿ ಬರ್ತದೆ. ಮತ್ತು ಕೆಲವೊಂದು ಲೋಕಲ್ ಸ್ಥಳೀಯ ತಳಿಗಳು ಕೂಡ ಇದ್ದಾವೆ. ಎಲ್ಲ ಸಾಮಾನ್ಯವಾಗಿ ಸೊಪ್ಪು ಬೆಳೀತಾರೆ ಮತ್ತು ಕೆಲವರು ಬೀಜಕ್ಕಾಗಿ ಕೂಡ ಬೆಳೀತಾರೆ. ಇದು ಬೆಳೆಯೋ ಕ್ರಮ ಅಂದರೆ ವರ್ಷದಲ್ಲಿ 2 ಸಾರಿ ಬರುತ್ತೆ, ಮೇ ಜೂನ್ ಒಂದು, ಸೆಪ್ಟೆಂಬರ್ ಅಕ್ಟೋಬರ್ ಒಂದು. ಆಮೇಲೆ ಇದಕ್ಕೆ ಬೀಜ ಸುಮಾರು 4ರಿಂದ 4.5 kg ಬೀಜ ಬೇಕಾಗುತ್ತೆ. ಸಾಲಿಂದ ಸಾಲಿಗೆ 9 ಇಂಚು ಕೊಡ್ತಾರೆ. ಕೂರ್ಗಿನಲ್ಲಿ ನೆಲ ಎಲ್ಲ ಇದು ಮಾಡಿ ಸರಿಯಾಗಿ ತಯಾರು ಮಾಡಿ ಒಂದು 3 ಟನ್ನು ಸಗಣಿ ಗೊಬ್ಬರ ಕೊಡ್ತಾರೆ. ಮತ್ತು 14 ಸಾರಜನಕ, ರಂಜಕ ಮತ್ತು ಗೊಬ್ಬರನ ಮತ್ತು ಕೂರ್ಗಿನಲ್ಲೇ ಬೀಜ ಸಮೇತ ಬಿತ್ತು ಬಿಡ್ತಾರೆ. ಆಮೇಲೆ ಒಂದು ನೀರು ಕೊಡ್ತಾರೆ, ತೆಳುವಾದ ನೀರು ಕೊಡ್ತಾರೆ. ಮಳೆಯಲ್ಲಿ ಕೂಡ ಬೆಳೀತಕ್ಕಂಥದ್ದು ಹಿಂಗಾರು ಕಾಲದಲ್ಲಿ ಮಾಡ್ತಾರೆ. ಮಳೆಯಲ್ಲಿ ಚೆನ್ನಾಗಿ ಬೆಳೆಯುತ್ತೆ. ಮತ್ತು ಇರಿಗೇಷನ್ ಕೊಟ್ಟರೆ ರೈಸ್ಡ್ ಬೆಡ್ ಮಾಡಿ ಮಾಡ್ತಕ್ಕಂಥದ್ದು ಸೊಪ್ಪಿಗಾಗಿ ಬೆಳೀತಕ್ಕಂಥದ್ದು 100 ದಿವಸ ಬಿಟ್ಟರೆ ನಮಗೆ ಕಾಳಿನ ಬೆಳೆಯಾಗಿ ನಮಗೆ ಬರ್ತದೆ. ಈ ರೀತಿಯಾಗಿ ನಾವು ಕೊತ್ತಂಬರಿ ಇದನ್ನು ಬೆಳಿಬೋದು.